ಹಲೋ ವಿವರ್ಸ್, ನಮಸ್ಕಾರ. ಎಲ್ಲರಿಗೂ ರೂಪಾ ಗೌಡಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ರೂಪಾ ಗೌಡ. ಇವತ್ತು ನಾನು ಸಬ್ಬಕ್ಕಿ ಇಡ್ಲಿನ ಪ್ರಿಪೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬಾನೇ ಹೆಲ್ದಿ ಆಗಿರ್ತಕ್ಕಂಥ, ತುಂಬ ಟೇಸ್ಟ್ ಆಗಿರ್ತಕ್ಕಂಥ ಇಡ್ಲಿ ಇದು. ದಯವಿಟ್ಟು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ತುಂಬಾನೇ ಇಷ್ಟ ಆಗುತ್ತೆ ನಿಮಗೆಲ್ಲರಿಗೂ. ತುಂಬ ಸಾಫ್ಟಾಗಿ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಜಾಸ್ತಿ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 1 ಲೋಟ ನಾನು ನೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ, ವರಲಕ್ಷ್ಮಿ ಬ್ರ್ಯಾಂಡು. ನೀವು ಬೇಕಾದ್ರೆ ನಾರ್ಮಲ್ ಸಬ್ಬಕ್ಕಿನೂ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ 1 ಲೋಟ ಅಕ್ಕಿ ರವೆನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡು. 1 ಲೋಟ ಅಕ್ಕಿ ರವೆನ ತಗೊಳ್ತಾ ಇದ್ದೀನಿ. ಅಕ್ಕಿ ರವೆ ಬೇಡ ಅಂತ ಅಂದರೆ ನೀವು ಮಾಮೂಲಿ ಸೂಜಿ ರವೆನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದೇ ಲೋಟದಲ್ಲಿ 2 ಲೋಟದಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೈನಲ್ಲೇ ಕಲಿಸ್ಕೊಳ್ಳಿ. ಹಾಗೆಯೇ ಉಪ್ಪನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಇವತ್ತು ನೈಟು ನಾನು ಇದನ್ನು ಕಲಸಿಡ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಇಡ್ಲಿ ಮಾಡೋದಕ್ಕೋಸ್ಕರ. ಸೊ ನೀಟಾಗಿ ಕಲಸಿ ಅದನ್ನು ಎತ್ತಿಟ್ಬಿಡಿ. ಓವರ್ನೈಟ್ ಅದನ್ನು ಬಿಡಬೇಕು ಫರ್ಮೆಂಟೇಷನ್ ಆಗೋದಕ್ಕೋಸ್ಕರ. ಸೊ ಇವಾಗ ಓವರ್ನೈಟ್ ಫರ್ಮೆಂಟೇಷನ್ ಆಗಿದೆ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಅದು ಆ ಲಿಕ್ವಿಡ್ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೆ ನೀವು ರಿಕ್ವೈರ್ಡ್ ಕ್ವಾಂಟಿಟಿನಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಇಡ್ಲಿ ಬ್ಯಾಟರ್ ಯಾವ ರೀತಿ ಇರುತ್ತೋ, ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತೋ ಆ ರೀತಿ ಕಲಿಸ್ಕೊಳ್ಬೇಕು. ನೀವು ಸಾಕಷ್ಟು ನೀರನ್ನ ಹಾಕ್ಕೊಂಡು ನಿಧಾನವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರೋ ಥರ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು ಫ್ರೆಂಡ್ಸ್. ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆಯೇ ತುರಿದಿಟ್ಕೊಂಡಿರ್ತಕ್ಕಂಥ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಲ್ಲ ಅಂತಲೂ ಇದೆಲ್ಲ ಹಾಕ್ದೆಲೂ ನೀವು ಪ್ಲೇನಾಗಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಅದು ಶುಂಠಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇಡ್ಲಿ. ಸೊ ಈ ರೀತಿಯಾಗಿ ಮಾಡಿಕೊಂಡು ಹಾಗೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು 3/4 ಭಾಗದಷ್ಟು ಹಿಟ್ಟನ್ನು ನೀವು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಪೂರ್ತಿ ಹಾಕ್ಕೊಂಡ್ರೆ ಅದು ಒಂದು ಪ್ಲೇಟ್ಗೂ ಇನ್ನೊಂದು ಪ್ಲೇಟ್ಗೂ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು 3/4 ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ನಾನು ಒಂದು 10 ನಿಮಿಷ ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ನೀವು ನಾರ್ಮಲ್ ಇಡ್ಲಿ ಮಾಡ್ತೀರಲ್ಲ ಅದೇ ಪಾತ್ರೆಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಒಂದು 10 ನಿಮಿಷ ಬಿಡೋಣ. ಸೊ ಇವಾಗ ಒಂದು 10 ನಿಮಿಷ ಆಗಿದೆ ಫ್ರೆಂಡ್ಸ್. ಕುಕ್ಕರು ಕೂಡ ವಿಷಲ್ ಬಂತು. ಸೊ ನೋಡೋಣ ಇದೆ ಹೇಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾವು ಇಡ್ಲಿನ ಎತ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಅದು ಅಂಟ್ಕೊಳ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಆ ಶುಂಠಿ ಸ್ಮೆಲ್ಲೆಲ್ಲ ತುಂಬ ಘಮ ಅಂತ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಸರ್ತಿ ಸಬ್ಬಕ್ಕಿ ಇಡ್ಲಿನ ಟ್ರೈ ಮಾಡಿ ನೋಡಿ. ನಿಮ್ಗೆ ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅನಿಸಿಕೆಗಳನ್ನ ಕಮೆಂಟ್